ಲೋಕ ಕಲ್ಯಾಣಾರ್ಥವಾಗಿ ತಮ್ಮವನ್ನ ಕರೆಯುತ್ತಿರುವಂತಹ ಸಂದರ್ಭದಲ್ಲಿ ತಮಗೆ ಬಂದು ಕಂಡದ್ದು ನೋಡ್ತೇನೆ. ಪ್ರಾಣಿ ಪಕ್ಷಿಗಳ ಚೀರಾಟ ಬೊಂಬಾಟ ಯಾರಿಂದ ಹೀಗೆ, ಯಾಕೆ ಹೀಗೆ ನನ್ನಲ್ಲಿ ಪ್ರಶ್ನೆ ಮಾಡಿಕೊಳ್ಳುವುದಲ್ಲ. ದಿವ್ಯ ದೃಷ್ಟಿಯಿಂದ ಹಾಗೆ ಈಗ ದೃಷ್ಟಿನ ನೋಡಿಕೆ ಹೌದಂತಾದ್ರೆ ದ್ವಿತೀಯ ಸುದೆಯಾದಂತಹ ಮಾದೇವಿ ಅವರ ಪುನರುದ್ಧಾರಕ್ಕೋಸ್ಕರವಾಗಿ ತಮ್ಮವನ್ನು ಕೈತಾ ಇದ್ದಾಳೆ. ಅಬ್ಬೋ, ಹೆಣ್ಣಾದಂತ ಹೀಗೆ ರಕ್ಕಸ ಕೊಲ್ಲಲ್ಲಿ ಹುಟ್ಟಿದಂತ ಹೀಗೆ ಈ ರೀತಿಯಾಗಿ ತಮ್ಮವನ್ನು ಆಚರಿಸ್ತಾರಂತಾದ್ರೆ ಹೀಗೆ ಮಾಡಿದ ಕಾರ್ಯ ನಮ್ಮಂತಹ ಮುನಿಕುಲಕ್ಕೆ ಅಪಮಾನಿಸುತ್ತಾ ಇದ್ದಾರೆ. ಅಪಮಾನಿಸುವಂತ ಈಕೆಯನ್ನ ಹೀಗೆ ಬಿಡಬೇಕಾ? ಅದಕ್ಕೋಸ್ಕರವಾಗಿ ಉದಾಹರಣೆ ಜನಿಸುವಂತಹ ಮಗು ಪರಾತ್ಮನಿಯಾಗಬೇಕೆನ್ನುವ ಹಾಗೆ ಹೀಗೆ ಆಸೆಯಾಗಿಯೇ ಉಳಿಬೇಕು. ನಮ್ಮಂತಹ ಮನೆಗಳಿಗೆ ಮಾಡಿದಂತಹ ದ್ರೋಹ ಇದಕ್ಕೆ ಪರಿಮಾತ್ರ ಸಿಕ್ಕಬಾರದು. ಅದಕ್ಕಾಗಿ ಕೊಡ್ತೇನೆ ಶಾಪವನ್ನು. ಹೇಗೆ ಹುಟ್ಟುವಂತಹ ಮಗು, ಇವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೊಡಾಗಿಯೇ ಹೋಗಲಿ, ಕೊಡಾಗಿಯೇ ಹೋಗಲಿ, ಕೊಡಾಗಿಯೇ ಹೋಗಲಿ. ಇಲ್ಲ, ಒಲಿಸಿಕೊಳ್ಳುವುದು ಬ್ರಹ್ಮದೇವನನ್ನ. ಕೊಟ್ಟ ಶಾಪಕ್ಕೆ ಮತ್ತೆ ಎಲ್ಲಿಯಾದರೂ ಪರಿಮಾತ್ರ ಕೇಳಬಹುದು. ಅದಕ್ಕಾಗಿ ಇವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೊಡಲಾದ್ರೂ ಕೊಡವಾಗಿ ತಲೆಮೂರ್ತಿಗಳಿಂದ ಪರಿಹಾರ ಹೋಗಲಿ. ಇನ್ನು ನಮಗಿಲ್ಲ.